ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಕಿಚನಿಂದ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನಗೆ ಕೆಲಸ ಇಲ್ಲ, ಸೊ ನಾಳೆನೂ ನನಗೆ ಕೆಲಸ ಇಲ್ಲ, ಸೊ ನಾನು ಆಫಲ್ಲಿದ್ದೀನಿ. ಸೊ ಸ್ವಲ್ಪ ಕೋಲ್ಡ್ ಆಗಿದೆ ಗೈಸ್. ಸೊ ಕೋಲ್ಡ್ ಆಗಿದ್ದರಿಂದ ನಾನು ಲೀವ್ ತೊಗೊಂಡಿಲ್ಲ. ನನಗೆ ಆಫ್ ಇದೆ 2 days, ವೀಕ್ಲಿ 2 days ನನಗೆ ಆಫ್ ಇರುತ್ತೆ. ಜಸ್ಟ್ 5 days ಮಾತ್ರ ವರ್ಕಿಂಗ್ ಇರುತ್ತೆ. ಆ್ಯಂಡ್ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಇತ್ತು. ಸೊ ಫುಡ್ ಸ್ವಲ್ಪ ಮಾಡ್ಕೋಬೇಕಾಗಿತ್ತು. ಸೊ ಅದನ್ನು ಮಾಡೋಕ್ಕಂತ ಕಿಚನಿಗೆ ಬಂದಿದ್ದೀನಿ. ಸೊ ನಿಮ್ಮ ಹತ್ರ ಮಾತಾಡ್ಕೊಂಡು ಎಲ್ಲರೂ ಮಾಡೋಣ ಅಂತ. ಸೊ ನನ್ನ ಕಿಚನ್ ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ಅದನ್ನು ಕ್ಲೀನ್ ಮಾಡಬೇಕು ಇವಾಗ. ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಎಸ್, ಐ ಹೋಪ್ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಸ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಎಸ್, ಸೊ ನಾನಿವತ್ತು ವಿದೌಟ್ ಮೇಕಪ್ಪಲ್ಲಿದ್ದೀನಿ. ನನ್ನ ಹಳೆ ವ್ಲಾಗ್ಸ್ ನೀವು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾನೇನು ಜಾಸ್ತಿ ಮೇಕಪ್ ಏನು ಮಾಡ್ಕೊಳಕ್ಕೆ ಹೋಗಲ್ಲ ಗೈಸ್, ಬಿಕಾಸ್ ನಾನು ಜಸ್ಟ್ ಲೈನರ್ ಮತ್ತು ಲಿಪ್ಸ್ಟಿಕ್ ಹಾಕೋತೀನಿ ಅಷ್ಟೇ. ಇವತ್ತು ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಫೌಂಡೇಶನ್ಸ್ ಆಗಲಿ ಅದರ್ ಕ್ರೀಮ್ಸ್ ಆಗಲಿ ನಾನು ಏನು ಯೂಸ್ ಮಾಡಲ್ಲ ಫೇಸ್ಗೆ. ಸಮ್ಟೈಮ್ಸ್ ಏನಾದರೂ ಇದ್ದರೆ ಲೈಕ್ ಟೊಮೆಟೊ ಏನಾದರೂ ಇದ್ದರೆ ಜಸ್ಟ್ ಸ್ಕ್ರಬ್ ಮಾಡ್ಕೋತೀನಿ ಅಷ್ಟೇ. ಟೊಮೆಟೊ ಯೂಸ್ ಮಾಡ್ತೀನಿ ನಾನು. ಒಂದು ಸ್ಲೈಸ್ ತೊಗೊಂಡ್ಬಿಟ್ಟು ಜಸ್ಟ್ ಏನು ಸ್ಕ್ರಬ್ ಮಾಡ್ಕೋತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ನಾನೇನು ಯೂಸ್ ಮಾಡಲ್ಲ. ಯಾ, ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೈಸ್, ಆ್ಯಕ್ಚುಲಿ ಈ ಚೈನ್ ನನಗೆ ಎಲ್ಲಿತ್ತು ಅಂತ ಗೊತ್ತಿಲ್ಲ. ಬಟ್ ನಾನು ನಂದು ಡ್ರೆಸ್ ಇಡೋ ಪ್ಲೇಸ್ ಏನಿದೆ, ಸೊ ಅದನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೆ. ಆವಾಗ ನನಗೆ ಇದು ಸಿಕ್ತು ಗೈಸ್. ಯಾರಿಗೆಲ್ಲ ಇದು ನೆನಪಿದೆ ಜಸ್ಟ್ ಕಮೆಂಟ್ ಮಾಡಿ. ಬಿಕಾಸ್ ಚಿಕ್ಕ ಇರಬೇಕಿದ್ರೆ ಇದನ್ನೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ. ಸೊ ಇದು ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಮುತ್ತಿನ ಸರ ಒಂದಿತ್ತು. ಆ್ಯಕ್ಚುಲಿ ನಾನು ಲಾಸ್ಟ್ ಫೀಲ್ಡಲ್ಲಿ ಇರಬೇಕಿದ್ರೆ ಒಂದಿನ ಇದು ಏನೋ ಹಾಕೊಳ್ಳೋಕ್ಕಿತ್ತು. ನಾನು ಅವಾಗ ತೊಗೊಂಡಿದ್ದೆ. ಬಿಕಾಸ್ ಸಮ್ಟೈಮ್ಸ್ ಕೆಲವು ಫೀಲ್ಡ್ಗಳೆಲ್ಲ ಇದು ಹಾಕೋಕ್ಕಿರುತ್ತೆ, ನಿಮ್ಗೆ ಗೊತ್ತಾಗ್ಬೋದು. ಅದು ಎಲ್ಲಿ ಹೋಗಿತ್ತು ಅಂತಲೇ ಗೊತ್ತಿಲ್ಲ. ಬಿಕಾಸ್ ನಾನು ಆ ಮನೆ ಶಿಫ್ಟ್ ಆದಮೇಲೆ ಹೇಳ್ಬೇಕಂದ್ರೆ ಈ ಮನೆ ನಾವು ಎಗೇನ್ ನಾನು ಶಿಫ್ಟ್ ಮಾಡ್ಕೊಂಡಿದ್ದು ಈ ಮನೇನ. ಸೊ ಅವಾಗ ಮೇ ಬಿ ಎಲ್ಲೋ ಬಂದಿದೆ ಇದು. ಇವಾಗ ನನಗೆ ಸಿಕ್ತು. ಸೊ ನೋಡಿದಾಗ ತುಂಬ ನೆನಪು ಬರುತ್ತೆ ಗೈಸ್. ನಾವು ಚಿಕ್ಕ ಇರಬೇಕಿದ್ರೆ ಡ್ಯಾನ್ಸ್ ಆಗಿರಲಿ, ಕೆಲವೊಂದು ಕಾಂಪಿಟೇಷನ್ಸ್ಗೆಲ್ಲ ನಾವು ಇದನ್ನು ಯೂಸ್ ಮಾಡ್ತೀವಿ ನಾವು. ಸೊ ತುಂಬ ಮೆಮೊರಿ, ಒಂದೊಂದು ವಸ್ತುನ ನಾವು ನೋಡಿದಾಗ ನಮಗೆ ತುಂಬ ಅಂದರೆ ತುಂಬ ಮೆಮೊರೀಸ್ ಬರುತ್ತೆ ನಮಗೆ. ಸೊ ಇದನ್ನು ನೋಡಿನೂ ನನಗೆ ತುಂಬ ಮೆಮೊರೀಸ್ ಬಂತು. ಸೊ ನಾನು ಇದನ್ನು ಹಾಗೆ ಇಟ್ಕೋತೀನಿ. ಬಿಕಾಸ್ ನಮಗೆ ತುಂಬ ಮೆಮೊರೀಸ್ ಇದನ್ನು ನಾನು ಯಾವತ್ತು ಸೀರಿಯಸ್ಲಿ ನನ್ನ ಒಂದು ಪಾಲಿಸಿ ಪ್ರಕಾರ ನನಗೆ ಯಾವ್ದು ತುಂಬ ಇಷ್ಟ ಆಗುತ್ತೆ ನಾನು ಅದನ್ನು ಯಾವತ್ತೂ ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಇದು ಇರಲಿ ಹಾಗೇನೆ ನನ್ನ ಜೊತೆನೆ. एक सेकेंड. ಓಕೆ, ಸ್ವಲ್ಪ ನಾನು ಇಂಡೋರ್ ಪ್ಲ್ಯಾಂಟ್ಸನ್ನು ನಾನು ಇಟ್ಟಿದ್ದೀನಿ. ಸೊ ನಿಮಗೆ ಅದನ್ನು ತೋರಿಸ್ಬಿಡ್ತೀನಿ ಯಾವ ಥರ ಇಂಡೋರ್ ಪ್ಲ್ಯಾಂಟ್ಸ್ ನಾನು ಹಾಕ್ಕೊಂಡಿದ್ದೀನಿ ಅಂತ ಕಿಚನಲ್ಲಿ. ಸಾರಿ, ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಅವಾಗವಾಗ ಈ ಥರ ಸ್ನೀಸ್ ಬರ್ತಾ ಇರುತ್ತೆ. ಎಸ್, ಸೊ ಫಸ್ಟ್ ನನ್ನ ಇಂಡೋರ್ ಪ್ಲ್ಯಾಂಟ್ ಬಂದು ನಾನು ಇದು ಇಟ್ಕೊಂಡಿದ್ದೀನಿ. ಇದರ ಹೆಸರೇನು ಅಂತ ನನಗೆ ಗೊತ್ತಿಲ್ಲ, ಬಟ್ ತೊಗೊಂಡು ಬಂದಾಗ ಚೆನ್ನಾಗೇ ಇತ್ತು ಗೈಸ್. ಬಟ್ ಇವಾಗ ನೀವು ನೋಡ್ತಾ ಇರ್ಬೋದು ಈ ಥರ ಲೀಫ್ ಇದ್ರದ್ದೆಲ್ಲ. ಸೊ ಇದ್ರದ್ದು ಲೀಫ್ ಎಲ್ಲ ಹೋಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿದೆ. ಯಾಕಂತ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದರ್ವೈಸ್ ಹೊಸ ಲೀಫ್ ಬರ್ತಾ ಇದೆ, ಇಲ್ಲಿ ಕಾಣಿಸ್ತಿರ್ಬೋದು. ಮೇ ಬಿ ಹಳೆ ಎಲೆ ಎಲ್ಲ ಉದುರ್ಬಿಟ್ಟು ಹೊಸ್ತು ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಬರ್ತಾ ಇದೆ. ದಟ್ಸ್ ವೈ ಅದು ಫುಲ್ ಹೋಗ್ತಾ ಇದೆ ಅನಿಸುತ್ತೆ. ಇಲ್ಲಿ ಪರವಾಗಿಲ್ಲ, ಅದಕ್ಕೇ ಅದು ಬೆಳ್ಕೊಳ್ಳೋದಕ್ಕೆ ಏನು ಬೇಕೋ ಅದಾಗೆ ಅದು ಮಾಡ್ಕೋತಾ ಇದೆ ಅನಿಸುತ್ತೆ. ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸಣ್ಣ ಸಣ್ಣ ಲೀಫ್ ಬಂದು ಈ ಥರ ನೋಡಿ ಹೋಗ್ತಾ ಇದೆ ಎಲ್ಲನೂ.
ಮೇ ಬಿ ಸ್ವಲ್ಪ ಒಂದು ವಾರ ಬೇಕನ್ಸುತ್ತೆ. ಈಗೇನು ಅದು ರೀಗ್ರೋ ಆಗಬೇಕಲ್ವಾ, ಸೊ ಒಂದು ವಾರ ಹಿಡಿಯುತ್ತೆ ಅನಿಸುತ್ತೆ. ಆ್ಯಂಡ್ ಎಸ್, ಡೆಫಿನೆಟ್ಲಿ ನೆಕ್ಸ್ಟ್ ಬಂದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರೋ ಪ್ಲ್ಯಾಂಟ್ ಬಂದು ಇದು. ಈ ಪ್ಲ್ಯಾಂಟು ಯಾಕೆ ಇಷ್ಟ ಆಯಿತು ಅಂದರೆ, ಇದರ ಎಲೆ ನೋಡ್ಬೋದು ನೀವು, ತುಂಬ ದಪ್ಪಕ್ಕಿದೆ ಎಲೆ. ದಟ್ಸ್ ವೈ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ನಾವು ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಇದೊಂದು ಚಿಕ್ಕ ಪಾಟಲ್ಲಿ ಹಾಕಿರ್ತಾರೆ. ಸೊ ಇದು ಸಪ್ರೇಟಾಗಿ ನಾನು ತೊಗೊಂಡಿರೋದು. ನನಗೆ ತುಂಬ ಇಷ್ಟ ಆಯಿತು. ಕಲರ್ಫುಲ್ ಆಗಿದೆ, ಬ್ಲೂ ಕಲರಲ್ಲಿದೆ. ಸೊ ನನಗೆ ಬ್ಲೂ ಕಲರ್ ತುಂಬ ಇಷ್ಟ ಗೈಸ್. ನೋಡಿ, ಶರ್ಟನ್ನು ನೋಡ್ಬೋದು, ಬ್ಲೂ ಕಲರ್ ಇದೆ. ಸೊ ನಾನು ನೇವಿ ಬ್ಲೂ ಆಗಲಿ ತುಂಬ ಇಷ್ಟಪಡ್ತೀನಿ. ಗ್ರೀನ್, ಆಮೇಲೆ ಸ್ಕೈ ಬ್ಲೂಸ್, ಆ ಥರ ನಾನು ತುಂಬ ಇಷ್ಟಪಡ್ತೀನಿ. ಪಾಸಿಟಿವ್ ಆಗಿ ಕಾಣೋ ಥರ ನಾನು ಡ್ರೆಸ್ ವೇರ್ ಮಾಡ್ತೀನಿ ನಾನು. ಆ್ಯಂಡ್ ಈ ಥರ ತೊಗೊಳ್ಳೋವಾಗಲೂ ಅಷ್ಟೇ, ನಾನು ಥಿಂಕ್ ಮಾಡ್ತೀನಿ ಯಾವ್ದು ತೊಗೋಬೇಕು ಏನು ಅಂತ ಥಿಂಕ್ ಮಾಡಿ ನಾನು ತೊಗೊಳ್ಳೋದು, ಯಾವುದೇ ವಿಷಯನಾಗಿರ್ಬೋದು. ಸೊ ದಟ್ಸ್ ವೈ. ಆಮೇಲೆ ಒಂದು ಮನಿ ಪ್ಲ್ಯಾಂಟ್ ತೊಗೊಂಡಿದ್ದೀನಿ. ಒಂದು ನಿಮಿಷ. ಮನಿ ಪ್ಲ್ಯಾಂಟ್ ಬಂದು ಆ್ಯಕ್ಚುಲಿ ಇದು ಮನಿ ಪ್ಲ್ಯಾಂಟ್ ಅಲ್ಲ. ಅವ್ರು ಹೇಳಿದ್ರು ಅಂದರೆ ಇವರು ಏನು ಇದು ಮಾರ್ತಾ ಇರ್ತಾರಲ್ವ, ಪ್ಲ್ಯಾಂಟ್ಸ್ ಎಲ್ಲ ಮಾರ್ತಾ ಇರ್ತಾರಲ್ವ, ಅವ್ರನ್ನ ಕೇಳಿದೆ ನಾನು, ಮನಿ ಪ್ಲ್ಯಾಂಟ್ ಇದೆಯಾ ಅಂತ ಕೇಳಿದಕ್ಕೆ ಮನಿ ಪ್ಲ್ಯಾಂಟ್ ಇಲ್ಲ ಅಂತ ಹೇಳಿದ್ರು. ಬಟ್ ನಾನು ಅಲ್ಲಿ ಹುಡ್ಕೋಬೇಕಿದ್ರೆ ಇದೊಂದು ಸಿಕ್ತು. ಇದು ನೋಡೋದಕ್ಕೆ ಸ್ವಲ್ಪ ಮನಿ ಪ್ಲ್ಯಾಂಟ್ ಥರನೇ ಇದೆ, ಇಲ್ಲೆಲ್ಲ ಬೇರೆಲ್ಲ ಇದೆ ಇದಕ್ಕೆ. ಸೊ ಹಾಗಾಗಿ ಒಂದು ಪಾಟ್ ಇಟ್ಕೊಂಡು ನಾನು ಇದೇನಿದೆ ಇದನ್ನ ಆ ಪಾಟ್ ಒಳಗಡೆ ಹಾಕಿಟ್ಟಿದ್ದೀನಿ ಈ ಥರ. ಅಂದರೆ ಅಲ್ಲೇ ಗ್ರೋ ಆಗಲಿ, ಅದು ವಾಟರಲ್ಲಿ ಗ್ರೋ ಆಗುತ್ತಲ್ಲ ಮನಿ ಪ್ಲ್ಯಾಂಟ್. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ವಾಟರ್ ಹಾಕಿದ್ರೂ ಮನಿ ಪ್ಲ್ಯಾಂಟ್ ಗ್ರೋ ಆಗುತ್ತೆ ಅನ್ನೋದು. ಸೊ ಇದನ್ನು ನಾನು ವೀಕ್ಲಿ ಒನ್ಸ್ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಗೈಸ್. ಅದರ್ವೈಸ್ ಅದು ಏನಾಗುತ್ತೆ ಅಂದರೆ ತುಂಬ ದಿನ ಹೋದರೆ ಅದು ತುಂಬ ಗಲೀಜಾಗಿರುತ್ತೆ. ಅಂದರೆ ನಾನು ಆಲ್ಮೋಸ್ಟ್ ಇಲ್ಲೇ ನಾನು ಪಾತ್ರ ಆಗಲಿ ನಾನು ತೊಳಿತಾ ಇರ್ತೀನಿ ಇಲ್ಲೇ. ಸೊ ಅದು ನೀರು ಅದಕ್ಕೆ ರಟ್ತಾನೆ ಇರುತ್ತಲ್ವ, ಸೊ ಅದು ಅದರಲ್ಲಿ ಸಾಯಿಲೆಲ್ಲ ಇರುತ್ತಲ್ವಾ. ಸೊ ಗೈಸ್, ನಾನು ಈ ಮನೆಗೆ ಬಂದಾಗ ನನಗೆ ಕಿಚನ್ ಇದೇ ಥರ ಇರಬೇಕು ಅಂತ ಏನಿರಲಿಲ್ಲ. ಬಟ್ ಕಿಚನ್ನ ನಾನು ಸ್ವಲ್ಪ ಮೇಕ್ ಓವರ್ ಮಾಡಬೇಕು ಅಂತ ಇತ್ತು. ಆ್ಯಂಡ್ ನಾನು ನೋಡಬೇಕು, ಇನ್ನು ಪ್ಲ್ಯಾಂಟ್ಸ್ ಏನಾದರೂ ಪರ್ಚೇಸ್ ಮಾಡಿಕೊಂಡು ಇಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಕಿಚನಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಏನು ಇಟ್ಕೋತೀರ ನಿಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಅದಾದ ನಂತರ ಕೆಲವೊಂದು ನಾನು ಚಿಕ್ಕದಾಗಿರ್ಬೋದು, ನಮಗೆ ಡೈಲಿ ನಾವು ಏನು ಯೂಸ್ ಮಾಡ್ತೀವಿ ಕಿಚನ್ಗೆ, ನಾನು ಅದನ್ನು ಮೀಶೋದಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಇದು ವೆಜಿಟೇಬಲ್ ಕಟ್ಟಿಂಗ್ಸ್ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಆರ್ಡರ್ ಮಾಡಿ ಆದಮೇಲೆ ನಾನು ಅದನ್ನು ಟ್ರ್ಯಾಕ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಯಾವಾಗ ರೀಚ್ ಆಗುತ್ತೆ ಏನು ಅಂತ. ಸಡನ್ಲಿ ನಾನು ಹೊರಗಡೆ ಹಿಂಗೆ ಹೋಗ್ತಿರ್ಬೇಕಾದ್ರೆ ನನಗೆ ಸಡನ್ನಾಗಿ ನೆನಪಾಯಿತು, ವೆಜಿಟೇಬಲ್ ಕಟ್ಟರ್ ನನಗೆ ಬೇಕು ಅಂತ. ನನಗೆ ನೆನಪಲ್ಲೇ ಇಲ್ಲ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಅನ್ನೋದು ನನಗೆ ನೆನಪೇ ಇಲ್ಲ. ಸೊ ದಟ್ಸ್ ವೈ ಏನಾಯಿತು ಅಂದರೆ, ಸೊ ಇದು ನೋಡಿ ಹೆಂಗಿದೆ ಅನ್ನೋದು, ಇದು ನೋಡಿ ಹೇಗಿದೆ. ಸೊ ಇದನ್ನ ನಾನು ಪರ್ಚೇಸ್ ಮಾಡ್ಕೊಂಡಿರೋದು, ಈ ವೆಜಿಟೇಬಲ್ ಕಟ್ಟರ್ನ ಆಲ್ಮೋಸ್ಟ್ 200 ಸಮಥಿಂಗ್ ಏನೋ ಕೊಟ್ಟಿದ್ದೀನಿ ಇದು. ಆ್ಯಂಡ್ ಇದು ಬಂದು 150 ಸಮಥಿಂಗ್ ಏನೋ ಕೊಟ್ಟಿರೋದು. ಏನು ಮಾಡೋಕ್ಕಾಗಲ್ಲ, ನನಗೆ ನೆನಪಿಲ್ಲದೆ ಇರೋ ಕಾರಣ ನಾನು ಇದನ್ನು ಆಲ್ರೆಡಿ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಇದು ಬಂದಾದ ನಂತರ ನನಗೆ ನೆನಪಾಯ್ತು, ನಾನು ಆಲ್ರೆಡಿ ಆರ್ಡರ್ ಮಾಡಿದ್ದೆ ಅನ್ನೋದು. ಆಮೇಲೆ ನೆನಪಾಯ್ತು ನನಗೆ. ಲೆಟ್ ಇಟ್ ಬಿ, ಯಾವಾಗಾದ್ರೂ ಮನೆಗೆ ಹೋಗ್ಬೇಕಿದ್ರೆ ಅಮ್ಮನ ಕೊಡೋಕ್ಕಾಯ್ತು. ಆ್ಯಂಡ್ ಇದನ್ನು ನಾನೇ ಇಟ್ಕೋತೀನಿ, ಬಿಕಾಸ್ ಇದರಲ್ಲಿ ಸಖತ್ತಾಗಿ ಕಟ್ಟಿಂಗ್ ಆಗುತ್ತೆ. ಇದು ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅನ್ನೋದು. ಎಷ್ಟು ದಪ್ಪಕ್ಕಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು ನೋಡಿ. ಎಸ್, ನಾನು ಇದು ಮತ್ತು ಚಪಾತಿ ಮಾಡೋದಿದೆಯಲ್ಲ, ನಾನು ಅದು ತಗೊಂಡಿದ್ದೆ, ಅದೂ ಚೆನ್ನಾಗೇ ಇದೆ. ಇದು ಆಮೇಲೆ ವೆಜಿಟೇಬಲ್ ಕಟ್ಟರ್ಸ್ ನಾನು ಒಟ್ಟಿಗೆ ತೊಗೊಂಡಿದ್ದು. ನಂಗೆ ಆಲ್ಮೋಸ್ಟ್ ಟೋಟಲ್ ಆಗಿ ನಾನು ಔಟ್ಸೈಡೇ ತೊಗೊಂಡಿರೋದು. ನಂದು ಅದೇ ಒಂದು ಪ್ರಾಬ್ಲಮ್, ನಾನು ಆರ್ಡರ್ ಮಾಡ್ತಾ ಇದ್ರೆ ಇದಕ್ಕಿಂತ ಕಮ್ಮಿಗೆ ಸಿಗ್ಬೋದಿತ್ತೇನೋ ಅಂತ ನನಗೆ ಆಮೇಲೆ ಅನ್ನಿಸ್ಬಿಡ್ತು. ಸುಮ್ಮನೆ ದುಡ್ಡು ಹಾಕ್ಬಿಟ್ಟಲ್ಲ ಅಂತ ಅನ್ನಿಸ್ಬಿಡ್ತು. ಇದನ್ನು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದರೆ ಅಫ್ಕೋರ್ಸ್ ಮೀಶೋದಲ್ಲಿ ಸ್ವಲ್ಪ ಕಮ್ಮಿನೇ ಇರುತ್ತೆ. ಸ್ವಲ್ಪ ಏನೋ ಎಷ್ಟು ದಿನ ಬರುತ್ತೆ ಅನ್ನೋದಲ್ಲ, ಬಟ್ ನಾವು ಅದನ್ನು ಯೂಸ್ ಮಾಡೋ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದು. ನೋಡೋಣ.
ಇವಾಗ ಇದೆಲ್ಲ ಸೆಟ್ ಮಾಡಬೇಕು ಗೈಸ್. ಹೆಂಗ್ ಸೆಟ್ ಮಾಡೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಅಷ್ಟು ಮೆಸ್ಸಿ ಆಗಿ ಹೋಗಿದೆ ನನ್ನ ಕಿಚನು, ನೀವೇ ನೋಡ್ತಾ ಇರ್ಬೋದು. ಆ್ಯಂಡ್ ಇದು ನಂದು ಹಳೆ ಬಾಟಲ್, ನಾನು ಆಲ್ಮೋಸ್ಟ್ ಎಲ್ಲಾನು ನಾನು ರೀಸೈಕಲ್ ಮಾಡ್ಕೋತೀನಿ, ಬಿಕಾಸ್ ನಾನು ಯಾವುದಾದ್ರೂ ನನ್ನ ಬಾಟಲ್ಸ್ ಆಗಿರಲಿ ಏನನ್ನು ನಾನು ಈ ಬಾಟಲ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಲ್ವಾ. ಸೊ ಇದು ಏನಾಯ್ತು ಅಂದರೆ, ನಾನು ಲಾಸ್ಟ್ ಕಂಪ್ನಿಲಿ ವರ್ಕ್ ಮಾಡ್ತಿರ್ಬೇಕಿದ್ರೆ, ಆ್ಯಕ್ಚುಲಿ ನನ್ನ ಫೇವ್ರೇಟ್ ಇದು, ನಾನು ಹೊಸೂರಲ್ಲಿ ವರ್ಕ್ ಮಾಡ್ತಿರ್ಬೇಕಿದ್ರೆ ನಾನು ಅಲ್ಲಿ ತೊಗೊಂಡಿರೋ ಬಾಟಲ್ ಇದು. ಬಟ್ ಏನಾಯಿತು ಅಂದರೆ, ಅಕ್ವಾದಲ್ಲಿ ಹಾಟ್ ವಾಟರ್ ಬರುತ್ತೆ ಗೊತ್ತಲ್ವ ನಿಮಗೆ. ಸೊ ನಾನೇನು ಮಾಡಿದೆ, ಸ್ವಿಚ್ ಆಗಿಬಿಟ್ಟು ಬಿಸಿ ನೀರೇ ಇದಕ್ಕೆ ಹಾಕ್ಕೊಂಡೆ. ಸೊ ಇದು ಇಲ್ಲಿ ಶೇಪೇ ಹೋಯಿತು ಗೈಸ್ ಇದ್ರದ್ದು. ಅದಾದ ನಂತರ ನಥಿಂಗ್, ಇದು ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಬೇರೆ ಬಾಟಲ್ ಯೂಸ್ ಮಾಡ್ಕೊಂಡೆ. ಬಟ್ ಆದ್ರೂ ನಾನು ಈ ಬಾಟಲನ್ನು ಎಸ್ದಿಲ್ಲ. ಆ್ಯಂಡ್ ಇವಾಗ ನಾನು ಅನ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೀಯೂಸ್ ಆಗುತ್ತಲ್ಲ ಏನಕ್ಕಾದರೂ ಅಂತ, ಸೊ ಆಯಿಲ್ ಹಾಕಿಡಬೇಕು ಅಂತ ನಾನು ವಾಶ್ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಆಯಿಲ್ ಹಾಕಿಡ್ಬೇಕು. ಎಸ್. ಆ್ಯಂಡ್ ಯಾ, ಇದು ಬಂದು ನಾನು ಇಲ್ಲೇ ತೊಗೊಂಡಿರೋದು. ಇದು ಬಂದು ನಾನು ಹಳೆ ಮನೇಲಿ ಇರಬೇಕಿದ್ರೆ ತೊಗೊಂಡಿರೋದು. ಬಟ್ ಇದು ಶಾರ್ಪ್ ಇಲ್ಲ, ಶಾರ್ಪ್ ಮಾಡಿಸ್ಬೇಕಷ್ಟೆ. ಇದು ತುಂಬ ಅಂದರೆ ತುಂಬ ಶಾರ್ಪ್ ಇತ್ತು, ಬಟ್ ಕಟ್ ಮಾಡಿ ಶಾರ್ಪ್ನೆಸ್ ಹೋಗ್ಬಿಟ್ಟಿದೆ. ನೋಡಬೇಕು ಶಾರ್ಪ್ ಯಾವಾಗ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ಎಲ್ಲಿ ಶಾರ್ಪ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ಮನೆ ಆಯಿತು ಡ್ಯೂಟಿ ಆಯಿತು, ಡ್ಯೂಟಿ ಬಿಟ್ಟರೆ ಮನೆ ಆಯಿತು, ಮನೆ ಬಿಟ್ಟರೆ ಡ್ಯೂಟಿ ಆಯಿತು. ಇಷ್ಟೇ ನನ್ನ ಲೈಫಲ್ಲಿ ಇವಾಗ. ಎಸ್, ಈ ಥರ ಎಲ್ಲ ಬಾಕ್ಸಸ್ ಇರುತ್ತಲ್ಲ, ನಂಗೆ ಬಾಕ್ಸಸ್ ಅಂದರೆ ತುಂಬ ಇಷ್ಟ. ಅಂದರೆ ನಾನು ಪರ್ಚೇಸ್ ಮಾಡಲ್ಲ ಬಾಕ್ಸಸ್ ಎಲ್ಲ, ಇದ್ದಿದ್ರಲ್ಲೇ ನಾನು ಮೇಂಟೈನ್ ಮಾಡ್ತೀನಿ. ಆ ಥರ ಸುಮ್ಮನೆ ಏನಕ್ಕೆ ಬಾಕ್ಸ್ ಎಲ್ಲ ಕೊಟ್ಬಿಟ್ಟು ಅದಕ್ಕೆ ಇನ್ವೆಸ್ಟ್ ಮಾಡಲಿ ಸುಮ್ಮನೆ. ಸೊ ಈ ಥರ ಎಲ್ಲ ಬಾಕ್ಸಸ್ ಬರುತ್ತಲ್ವಾ ರೆಸ್ಟೋರೆಂಟಿಂದ, ನಾವೇನಾದರೂ ಇವಾಗ ಆರ್ಡರ್ ಎಲ್ಲ ಏನಾದರೂ ಮಾಡ್ಕೋತೀವಲ್ಲ, ಸೊ ಅವಾಗೆಲ್ಲ ಈ ಥರ ಇದ್ದಾಗ ತುಂಬ ಹೆಲ್ಪ್ ಆಗುತ್ತೆ ಗೈಸ್. ಸೊ ನೀವು ಯೂಸ್ ಮಾಡ್ಕೊಳ್ಳಿ ಈ ಥರ ಬಾಕ್ಸಸ್ ಇದೆ. ಎಸ್, ಆನಂತರ ನಾನು ಮೀಶೋದಲ್ಲಿ ತೊಗೊಂಡಿರೋದು ಇದೊಂದು ಬಾಕ್ಸನ್ನು. ಸೊ ಇದರಲ್ಲಿ ಏನಂದರೆ ನಿಮ್ಗೆ ಈ ಥರ ಒಳಗಡೆಯಿಂದ ನಿಮಗೆ ಈ ಥರ ಇದು ಬರುತ್ತೆ ಬಾಕ್ಸ್ ಟೈಪಲ್ಲಿ. ಸೊ ನಿಮಗೆ ಇವಾಗ ಇದರಲ್ಲಿ ಫುಲ್ ಹಾಕ್ಬಿಟ್ಟಿದ್ದೀನಿ ನಾನು, ಸೊ ತೋರ್ಸೋಕ್ಕಾಗಲ್ಲ. ಸೊ ನಿಮಗೆ ಚಿಲ್ಲಿ ಪೌಡರ್ ಹಾಕೋಬೋದು, ಅರಶಿನ ಪೌಡರ್ ಹಾಕೋಬೋದು, ಧನಿಯಾ ಹಾಕೋಬೋದು, ಆನಂತರ ಗರಂ ಮಸಾಲ. ಡೈಲಿ ನೀವು ಏನು ನೀವು ಈಗ ಪದಾರ್ಥ ಮಾಡುವಾಗ ನೀವು ಏನು ಯೂಸ್ ಮಾಡ್ತೀರಾ, ಅವ್ರ ಪಲಾವ್ ಎಲೆಗಳನ್ನ ನಾನು ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಪಲಾವ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಕಸ್ತೂರಿ ಮೇಥಿ ಇದೆ. ಸೊ ನಿಮ್ಗೆ ಏನೇ ಐಟಮ್ಸ್ ನೀವು ಡೈಲಿ ಯೂಸ್ ಮಾಡ್ತೀರಾ, ಈ ಥರ ಒಂದು ಬಾಕ್ಸ್ ತೊಗೊಂಡು ಒಂದೇ ಬಾಕ್ಸಲ್ಲಿ ನೀವು ಅದನ್ನು ಫಿಲ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಬಾಕ್ಸನ್ನು ಒಂದು ತರಿಸ್ಕೊಂಡಿದ್ದೀನಿ. ಸೊ ಯೂಸ್ಫುಲ್ ಇದೆ ನನಗೆ, ಆ್ಯಕ್ಚುಲಿ ಇದು ತುಂಬ ಯೂಸ್ ಆಗಿದೆ. ಒಂದೊಂದು ಐಟಮ್ ಒಂದೊಂದು ಬಾಕ್ಸಲ್ಲಿ ಹಾಕಿಟ್ರೆ ನನಗೆ ಸಿಗೋದೇ ಇಲ್ಲ ಅದು. ಸೊ ಅದಕ್ಕೆ ಒಂದೇ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ ಗೈಸ್ ಇವಾಗ. ಆ್ಯಂಡ್ ಎಸ್, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ನಾನು ಹಳೆ ವಿಡಿಯೋದಲ್ಲೇ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ನಾನು ಯಾವಾಗಲೂ ಇಲ್ಲೇ ಇಟ್ಕೋತೀನಿ ಈ ಗ್ಲಾಸ್ನ. ನಮ್ಮ HM ಗ್ರೂಪಿಂದ ನನಗೆ ಕೊಟ್ಟಿರೋವಂಥ ಗ್ಲಾಸ್ ಇದು. ಎಸ್ ಗೈಸ್, ಸೊ ಮೇಲಿನ ಶೆಲ್ಫಲ್ಲಿ ನಾನು ಇವಾಗ ಫುಲ್ ಕ್ಲಿಯರ್ ಮಾಡಿದ್ದೀನಿ, ಏನೂ ಇಲ್ಲ ಇವಾಗ. ಸೊ ಮೇಲ್ಗಡೆ ಏನು ಇಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಏನು ಇಡೋದು ಅಂತ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಆಯಿಲ್ ಆ ಥರ ಏನಾದರೂ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಆಯಿಲ್ ಬಂದು ನಾನು ಮೇಲ್ಗಡೆ ಇಟ್ಕೋತೀನಿ, ಯಾಕಂದರೆ ಇಲ್ಲಿಟ್ಟರೆ ದೊಡ್ಡ ಬಾಟ್ಲ್ ಅಲ್ವಾ, ಸೊ ಬಿದ್ದರೆ ಕಷ್ಟ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಮೇಲ್ಗಡೆ ಇಟ್ಕೋತೀನಿ ಆಯಿಲನ್ನು. ಆ್ಯಂಡ್ ಸೋ ಮೆನಿ ಪ್ಯಾಕೆಟ್ಸ್, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು. ಸಿ ಏನಾದರೂ ಒಂದು ದಾರಿ ಸಿಗುತ್ತೆ ಇಟ್ಕೊಂಡು. ಸೊ ಎಸ್, ಸಿ ಎಷ್ಟು ಪ್ಯಾಕೆಟ್ಸ್ ಇದೆ ಅಂತ. ಎಲ್ಲನೂ ಪುಳಿಯೋಗರೆ ಇದಾವೆ ಇರೋದು ನನ್ನ ಹತ್ರ. ಫಿಶ್ ಫ್ರೈ, ಎಸ್ ಅರಶಿನ, ಏನಿದು ಎಸ್ ಚಿಕನ್ ಮಸಾಲ ಎಲ್ಲ ಈ ಥರದ್ದೇ ಇರೋದು. ಎಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಬೇಕು, ಏನಾದರೂ ಒಂದು ದಾರಿ ಕಂಡ್ಕೋಬೇಕು. ಹಾಂ, ಆ್ಯಂಡ್ ಎಸ್ ಸಾಲ್ಟ್ ಬಂದು ನಾನು ಇಲ್ಲೇ ಇಟ್ಕೋತೀನಿ. ಆ್ಯಕ್ಚುಲಿ ಇದನ್ನೆಲ್ಲ ನಾನೀಗ ಕ್ಲೀನ್ ಮಾಡಬೇಕು. ಸೊ ಏನು ಸೆಕೆಂಡ್ ಶೆಲ್ಫಲ್ಲಿ ಏನು ಇಡೋದಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಇಡ್ತೀನಿ. ಆ್ಯಂಡ್ ಫಸ್ಟ್ ಶೆಲ್ಫಲ್ಲಿ ಏನು ಇಡಬೇಕು ಅದನ್ನು ಇವಾಗ ಇಟ್ಬಿಡೋಣ. ಸೊ ಎಸ್, ಐ ಹೋಪ್. ನನ್ನ ಹತ್ರ ಬಾಕ್ಸ್ ಇಲ್ಲದೆ ಇರೋದ್ರಿಂದ ಇದನ್ನೆಲ್ಲ ಹಿಂಗೆ ಕಟ್ಟಿ ಇಟ್ಟಿದ್ದೀನಿ ನಾನು. ಸೊ ಬಾಕ್ಸ್ ಸ್ವಲ್ಪ ಶಾರ್ಟೇಜ್ ಆಗಿದೆ ನನಗೆ. ನೋಡೋಣ ಯಾವುದಾದ್ರೂ
ಬಾಕ್ಸ್ ಖಾಲಿ ಮಾಡೋ ಥರ ಇದ್ದರೆ ತುಂಬ ಇದೆ, ಕ್ವಾಂಟಿಟಿ ತುಂಬ ಇದೆ. ಸೊ ಸೈಡಲ್ಲಿ ಓ ಕಡಲೆ ಹಿಟ್ಟು ಆ್ಯಕ್ಚುಲಿ ನಾನು ಲಾಸ್ಟ್ ಯಾವಾಗಲೂ ತೊಗೊಂಡಿದ್ದು, ಬಟ್ ಇದು ಹೋಗ್ಬಿಟ್ಟಿದೆ ಗೈಸ್. ಇಲ್ಲಿ ನೋಡ್ಬೋದು ನೀವು, ಏನೋ ಒಂಥರ ಇದಾಗ್ಬಿಟ್ಟಿದೆ. ಬಿಸಾಡೋಣ, ಬಿಕಾಸ್ ಇದನ್ನು ಮಾಡ್ಕೊಂಡು ತಿಂದರೆ ಹೆಲ್ತ್ಗೆ ಏನಾದರೂ ಆದರೆ ಮತ್ತು ಅದನ್ನು ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಐ ಹೋಪ್ ಎಸ್ ಯಾ ಇದು ಮೈದಾ ಹಿಟ್ಟು. ಸೊ ಮೈದಾ ಹಿಟ್ಟು ಹಾಕಿಡೋದಕ್ಕೆ ದೊಡ್ಡ ಬಾಕ್ಸ್ ಬೇಕಾಗುತ್ತೆ, ಬಿಕಾಸ್ ಇವಾಗ ಇದು ನಾನು ಸ್ವಲ್ಪನೇ ಇರೋದು, ತುಂಬ ತಂದಿದ್ದೆ ಖಾಲಿಯಾಗಿತ್ತು. ಸೊ ಒಂದು ದೊಡ್ಡ ಬಾಕ್ಸ್ ಏನಾದರೂ ಚಾಕ್ಲೇಟ್ ಬಾಕ್ಸಸ್ ಎಲ್ಲ ಬರುತ್ತಲ್ಲ ಆ ಥರದ್ದು ಏನಾದರೂ ತೊಗೊಂಡು ಸ್ಟೋರ್ ಮಾಡಿ ಇಟ್ಕೋಬೇಕಷ್ಟೇ. ಇದು ಇವಾಗ ಇಲ್ಲೇ ಇಡ್ತಾ ಇದ್ದೀನಿ. ಆ್ಯಂಡ್ ಎಸ್ ನೆಕ್ಸ್ಟ್ ಇದು ರೀಸೆಂಟಾಗಿ ನಾನು ತಂದಿದ್ದು. ಏನು ಅಂತ ನೋಡಿದ್ರೆ, ಒಂದು ನಿಮಿಷ, ಸೊ ಗೈಸ್ ಇದು ಬಂದು ಹುಣಸೆ ಹುಳಿ. ಸೊ ಹುಣಸೆ ಹುಳಿನ ನಾನು ಈ ಬಾಕ್ಸಲ್ಲಿ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ವೈ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ಬಾಕ್ಸಲ್ಲಿ ಹಾಕಿಟ್ರೆ. ಆ್ಯಕ್ಚುಲಿ ಇದಕ್ಕೆ ಬಾಕ್ಸ್ ಇರಲಿಲ್ಲ, ಸೊ ನಾನೇ ಒಂದು ಬಾಕ್ಸ್ ರೆಡಿ ಮಾಡಿಕೊಂಡೆ, ಬಿಕಾಸ್ ಬಾಕ್ಸ್ ಬೇಕಾಗುತ್ತಲ್ಲ ಅದಕ್ಕೋಸ್ಕರ. ಎಸ್ ಹಾಕೋಣ. ಸೊ ಈ ಥರ ಆಫಲ್ಲಿದ್ದಾಗ ಈ ಥರ ಕೆಲಸಗಳೆಲ್ಲ ಮಾಡ್ಕೊಳ್ಳೋಕ್ಕಾಗುತ್ತೆ. ಅದರ್ವೈಸ್ ಡ್ಯೂಟಿಗೆ ಹೋಗೋದು ಹೊರಡೋದು ಇದರಲ್ಲೇ ಹೋಗ್ಬಿಡುತ್ತೆ ದಿನ. ಮಾರ್ನಿಂಗ್ 8:30ಗೆ ಹೋದರೆ, ಆ್ಯಕ್ಚುಲಿ ಪಂಚಿಂಗ್ ಇರೋದು 9-10ಗೆ, ಬಟ್ ಮಾರ್ನಿಂಗ್ ಹೋದರೆ 6:30ಗೆ ಲಾಗೌಟ್. ಅಷ್ಟೊತ್ತಿಗೆ ಹೋಗ್ಬಿಡುತ್ತೆ, ಟೈಮೆಲ್ಲ ಅಲ್ಲೇ ಹೋಗ್ಬಿಡುತ್ತೆ. ಎಸ್ ರೆಡಿ, ನೋಡ್ತಾ ಇರ್ಬೋದು. ಓವರ್. ಸೊ ಇದನ್ನು ನಾನು ಹೀಗೆ ಇಟ್ಕೋತೀನಿ, ಯಾಕಂದರೆ ಆಲ್ಮೋಸ್ಟ್ ನಾನು ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಇವಾಗ ಕೆಳಗಡೆ ಇರಲಿ, ಆಮೇಲೆ ಎಲ್ಲನೂ 1 by 1 ಸೆಟ್ ಮಾಡ್ತಾ ಹೋಗ್ತೀನಿ. ಮೆಂತ್ಯ ನನಗೆ ಯಾವಾಗಲೂ ಬೇಕಾಗುತ್ತೆ, ಯಾಕಂದರೆ ನಾನು ಜೀರಿಗೆ ಎಲ್ಲ ಹಾಗೆ ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ ಗೈಸ್. ಎಲ್ಲನೂ ಈಗ ವಾಶ್ ಎಲ್ಲ ಮಾಡಬೇಕು, ಹಂಗೆ ಇದೆ ಎಲ್ಲನೂ. ಸೊ ಮೆಂತ್ಯ ಎಸ್, ಇದು ಎಲ್ರಿಗೂ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದವ್ರಿಗೆ ನಾನು ಹೇಳ್ತೀನಿ ಏನು ಅಂತ. ಸೊ ಇದು ನಾನು ಊಟಕ್ಕೆ ಯೂಸ್ ಮಾಡ್ತೀನಿ. ಊಟ ಮಾಡಬೇಕಾದ್ರೆ ಆಯಿಲ್ ಸ್ವಲ್ಪ ಇದ್ದರೆ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ನಮ್ಮೂರಲ್ಲೆಲ್ಲ ಬೋಟಿ ಅಂತ ಹೇಳ್ತಾರೆ ಇದಕ್ಕೆ. ಸೊ ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಮ್ಯಾಂಗ್ಳೂರಿಯನ್ಸ್ ಎಲ್ಲರೂ ಇಷ್ಟಪಡ್ತಾರೆ ಬೋಟಿ. ಯಾರಿಗೂ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ. ಹಾಗೆ ತಿಂತಾರೆ, ಬಟ್ ನಾನು ಊಟ ಮಾಡುವಾಗ ಸ್ವಲ್ಪ ತಿಂತೀನಿ. ಹಪ್ಪಳ ಏನು ಇಲ್ಲದೆ ಇರೋವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಚೆನ್ನಾಗಾಗುತ್ತೆ, ನೀವು ಟ್ರೈ ಮಾಡಿ. ಎಸ್ ಉದ್ದಿನಬೇಳೆಗೆ ಬಾಕ್ಸ್ ಇಲ್ಲ. ಸೊ ಆ ಬಾಕ್ಸನ್ನು ಖಾಲಿ ಮಾಡಿ ಉದ್ದಿನಬೇಳೆನ ಅದಕ್ಕೆ ಹಾಕಿ ಇಡಬೇಕು ಗೈಸ್ ಇವಾಗ. ಸೊ ಎಸ್, ಸೋಡಾ ಹುಡಿ ಅಂತಾರಲ್ಲ ಅದು. ಇದು ಒಂದು ವೇಳೆ ನಾನು ಎಲ್ಲರೂ ಹಾಕಲ್ಲ, ಬಟ್ ನಮ್ಮಮ್ಮ ಹಾಕ್ತಾರೆ, ಅದಕ್ಕೋಸ್ಕರ ನಾನು ತಂದಿಟ್ಟಿದ್ದೀನಿ. ಬಟ್ ನಾನು ಹಾಕಿದಾಗ ಇದು ವರ್ಕ್ ಆಗಿಲ್ಲ ನನಗೆ. ಉದ್ದಿನ ಬೇಳೆ ಮತ್ತು ನಾವು ಏನಂತಾರೆ, ಉದ್ದಿನ ದೋಸೆ ಮಾಡ್ತೀವಲ್ವ ನಾವು. ಸೊ ಉದ್ದಿನ ದೋಸೆಗೆ ಆಲ್ಮೋಸ್ಟ್ ನಮ್ಮಮ್ಮ ಹಾಕ್ತಾರೆ, ಇಡ್ಲಿ ಮಾಡೋವಾಗೆಲ್ಲ ಹಾಕ್ತಾರೆ. ಬಟ್ ಸೊ ಈ ಸೋಡಾ ಹುಡಿನ ನಮ್ಮಮ್ಮ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡಿದೆ, ಬಟ್ ನನಗೆ ರಿಸಲ್ಟ್ ಏನು ಬಂದಿಲ್ಲ ಗೈಸ್. ಸೊ ಅದಕ್ಕೋಸ್ಕರ ಬಿಟ್ಬಿಟ್ಟೆ. ಸೊ ಹಾಗೆ ಇಟ್ಟಿದ್ದೀನಿ. ಬಟ್ ಇದರಿಂದ ಒಂದು ಯೂಸ್ಫುಲ್ ಟ್ರಿಕ್ ನಾನು ಹೇಳ್ತೀನಿ ನಿಮಗೆ. ಏನಂದರೆ ಬೇದಿ ಆಗುತ್ತಲ್ವಾ, ಲೂಸ್ ಮೋಷನ್ ಏನಾದರೂ ಫುಡ್ ಏನಾದರೂ ಇದಾದರೆ ಲೂಸ್ ಮೋಷನ್ ಆಗುತ್ತಲ್ವಾ, ಅವಾಗ ಇದು 1-2 ಚಿಟಿಕೆ ಒಂದು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು, ಅಂದರೆ ಒಂದು ಲೋಟದಲ್ಲಿ ತಳದಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಆ ನೀರಿಗೆ 1-2 ಚಿಟಿಕೆ ಹಾಕ್ಕೊಂಡು 1-2 ಚಿಟಿಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುಡಿದ್ರೆ ನಿಮಗೆ 5 ಮಿನಿಟ್ಸಲ್ಲಿ ಬೇದಿ ನಿಂತು ಹೋಗುತ್ತೆ. ಸೊ ಇದು ನನಗೆ ವರ್ಕ್ ಆಗಿದೆ ಅದಕ್ಕೆ. ಸೊ ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ ಇದನ್ನು ಹಾಗೆ.
ಎಸ್. ಸೊ ನಮ್ಮ ಕಿಚನಲ್ಲೇ ತುಂಬ ಅಂದರೆ ತುಂಬ ಏನು ಮೆಡಿಸಿನ್, ನಮ್ಮ ಬಾಡಿಗೆ ಮೆಡಿಸಿನ್ ಆಗುವಂಥ ತುಂಬ ಐಟಮ್ಸ್ ಇದೆ. ಬಟ್ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಅಷ್ಟೇ ಗೈಸ್. ಎಸ್, ನೋಡ್ತಾ ಇರ್ಬೋದು ನೀವು. ಅಲ್ಲಿ ಇದು ಕೂಡ ಅಷ್ಟೇ, ಈ ಚಿಕ್ಕ ಬಾಟಲ್ ನನಗೆ ನಮ್ಮಮ್ಮ ಏನೋ ಧರ್ಮಸ್ಥಳದ ಪ್ರಸಾದ ಏನೋ ಹಾಕೊಟ್ಟಿದ್ರು. ಸೊ ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಎಲ್ಲನೂ ಯೂಸ್ ಮಾಡ್ಕೊಳ್ಳಿ, ಬಾಕ್ಸಸ್ ಏನು ಬಿಸಾಡೋಕೆ ಹೋಗಬೇಡಿ. ಆ್ಯಂಡ್ ಎಸ್, ಈ ಬಾಕ್ಸಸ್ ನಿಮ್ಗೆ ಗೊತ್ತಿರ್ಬೋದು, ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದ ಟಾಪ್ ರೆಸ್ಟೋರೆಂಟ್ ನಂದನ ಪ್ಯಾಲೇಸ್. ಸೊ ನಾನು ಅಲ್ಲಿಂದ ಆಲ್ಮೋಸ್ಟ್ ನನಗೆ ತುಂಬ ಇಷ್ಟ ಬಿರಿಯಾನಿ ನಂದನ ಪ್ಯಾಲೇಸ್. ಇದು ನಾನು ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ, ನಂದನ ಪ್ಯಾಲೇಸ್ ಬಿರಿಯಾನಿ ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ದಯವಿಟ್ಟು ಒಂದ್ಸಲ ಟೇಸ್ಟ್ ಮಾಡಿ, ಸಖತ್ತಾಗಿದೆ ಗೈಸ್. ಸೊ ನಾನು ಆಲ್ಮೋಸ್ಟ್ ನನಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾನು ನಂದನ ಪ್ಯಾಲೇಸ್ ಬಿರಿಯಾನಿನೇ, ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಸೊ ನಾನು ನಂದನ ಪ್ಯಾಲೇಸ್ ಬಿರಿಯಾನಿನೇ ನಾನು ಆರ್ಡರ್ ಮಾಡೋದು. ಚೆನ್ನಾಗಿರುತ್ತೆ. ಒಂದು ನಂದನ ಪ್ಯಾಲೇಸ್ ಬಿರಿಯಾನಿ, ಇಲ್ಲಾಂದರೆ ದೊಣ್ಣೆ ಬಿರಿಯಾನಿ ಆರ್ಡರ್ ಮಾಡ್ಕೋತೀನಿ, ಚೆನ್ನಾಗಿರುತ್ತೆ. ಸೊ ಇದೇ ಬಾಕ್ಸನ್ನು ನಾನು ತುಂಬ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಹತ್ರ ತುಂಬ ಬಾಕ್ಸಸ್ ಇದೆ ಈ ಥರ. ಸೊ ಈ ಥರದ್ದೆಲ್ಲ ಬಾಕ್ಸಸ್ ನಾನು ಯೂಸ್ ಮಾಡ್ತಾ ಇರ್ತೀನಿ. ಏನಿದೆ, ಜೀರಿಗೆ ಪುಡಿ ಇದೆ, ಸ್ವಲ್ಪನೇ ಇರೋದು, ಇರಲಿ ನನಗೆ ಯೂಸ್ಫುಲ್ ಆಗುತ್ತೆ, ಏನಕ್ಕಾದ್ರೂ ಬೇಕಾಗುತ್ತೆ, ಕಷಾಯ ಏನಾದರೂ ಮಾಡ್ಕೊಂಡು. ಎಸ್, ಇದ್ರಲ್ಲಿ ಬಂದು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ನಾನು ಸ್ವಲ್ಪನೇ ಯೂಸ್ ಮಾಡೋದು ಅಷ್ಟೇ, ನಾನು ಒಗ್ಗರಣೆ ಆ ಥರ ಏನೂ ಹಾಕಲ್ಲ. ನಾನು ಸ್ವಲ್ಪ ಲೈಟಾಗಿ ಏನಾದರೂ ಫುಡ್ ಮಾಡ್ಕೋತೀನಿ ಅಷ್ಟೇ. ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಣ ಅಂತ ನನ್ನ ಕಿಚನ್ನ. ಇದರಲ್ಲಿ ಜೀರಿಗೆ ಇದೆ. ನಾನು ಯಾವಾಗಲೂ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ನಾನು ಜೀರಿಗೆ ನೀರು ನಾನು ಕುಡಿತಾ ಇರ್ತೀನಿ ಅಂತ. ಸೊ ಜೀರಿಗೆ ನೀರು ಏನಾಗುತ್ತೆ ಅಂದರೆ, ನಾನೊಂದು ಹೇಳ್ತೀನಿ, ಜೀರಿಗೆ ನೀರು, ಆಮೇಲೆ ಆಮ್ಲ ಜ್ಯೂಸ್ ನಾನು ಮಾಡ್ಕೋತಾ ಇದ್ದೆ. ಒಂದು 2 ದಿನ ನಾನು ಸ್ಕಿಪ್ ಮಾಡಿದ್ದೀನಿ, ನನಗೆ ಟೈಮ್ ಇಲ್ಲದೆ ಇರೋದನ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಜೀರಿಗೆ ನೀರು, ಆಮ್ಲ, ಇದು ಎರಡು ನೀವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ನೀವು ಕುಡಿದ್ರೆ ನಿಮ್ಮ ಬಾಡಿ ವೆಯ್ಟ್ ಗೇನ್ ಆಗಲ್ಲ. ನೀವು ಹೇಗಿರ್ತೀರೋ ನೀವು ಹಾಗೇ ಇರ್ತೀರಾ. ಬಾಡಿ ಜಾಸ್ತಿ ಗೇನ್ ಆಗಿದ್ರೂ ಅದು ಲೆಸ್ ಆಗುತ್ತೆ. ಲೆಮನ್ ಇದೆಯಲ್ವಾ, ಲೆಮನ್ ಜ್ಯೂಸಲ್ಲೂ ಆಗುತ್ತೆ ಗೈಸ್. ನೀವು ಬೆಳಿಗ್ಗೆ ಯಾವಾಗ್ಲೂ ಲೆಮನ್ ಜ್ಯೂಸ್ ವಿದೌಟ್ ಶುಗರ್, ಸೊ ಯಾವಾಗ್ಲೂ ಲೈಮ್ ವಾಟರ್ ಆರ್ ಜೀರಾ ಆರ್ ಈ ಥರನೇ ಏನಾದರೂ ಹೆಲ್ದಿ ಆಗಿರೋದನ್ನು ಮಾರ್ನಿಂಗ್ ನೀವು ಕುಡಿದ್ರೆ, ಸೊ ನಿಮ್ಮ ಬಾಡಿಗೆ ಸ್ವಲ್ಪ ಎನರ್ಜಿ ಆ ಥರ ಕ್ರಿಯೇಟ್ ಆಗುತ್ತೆ ಆಟೋಮ್ಯಾಟಿಕ್ ಆಗಿ. ನಿಮಗೆ ಗೊತ್ತಾಗುತ್ತೆ. ಹೋಗ್ತಾ 1 ಮಂತ್ ಮಾಡಿ, ಬೇಕಿದ್ರೆ ಟ್ರೈ ಮಾಡಿ. ಎಸ್, ನಾನು ಯಾವಾಗ್ಲೂ ವೀಟ್ ನೋಡ್ಬೋದು, ನಾನು ಬ್ರೆಡ್ ಜಾಸ್ತಿಯಾಗಿ ತಿಂತೀನಿ ಗೈಸ್. ಬಿಕಾಸ್ ನಾನು ಡಯಟ್ ಮೇಂಟೈನ್ ಮಾಡೋದು ಅಂತಲ್ಲ, ಬಟ್ ನಾನು ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ತೀನಿ, ತುಂಬ ಅಂದರೆ ತುಂಬ ಕಂಟ್ರೋಲ್ ಮಾಡ್ತೀನಿ. ತುಂಬ ಜಂಕ್ಸ್ ಆ ಥರ ಎಲ್ಲ ಏನು ತಿನ್ನೋಕ್ಕೆ ಹೋಗಲ್ಲ, ಬಿಕಾಸ್ ನನ್ನ ಬಾಡಿಗೆ ತುಂಬ ಕೇರ್ ಮಾಡ್ತೀನಿ ನಾನು. ಸೊ ಅದಕ್ಕೋಸ್ಕರ ತುಂಬ ಅಂದರೆ ಹೆವಿಯಾಗಿ ಕೇರ್ ಮಾಡಲ್ಲ. ಹೆವಿಯಾಗಿ ಕೇರ್ ಮಾಡಿದ್ರೆ ಇದು ರೋಗ ಎಲ್ಲ ಬಂದ್ಬಿಡುತ್ತೆ ಗೈಸ್, ಹಂಗೇನೋ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಲಿಮಿಟಾಗಿ ಏನು ತಿನ್ನಬೇಕು ಅದನ್ನು ಮಾತ್ರ ತಿನ್ನಿ. ಬಿಕಾಸ್ ಇವಾಗಿನ ಫುಡ್ಡಲ್ಲಿ ಏನೆಲ್ಲ ಹಾಕ್ತಾರೆ, ಮಿಕ್ಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಆದಷ್ಟು ನೀವು ಮನೆಗೆ ತಂದು ಮನೆಯಲ್ಲೇ ಮಾಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಎಸ್, ಇದು ಸ್ವಲ್ಪ ಖಾಲಿ ಅಂತ ಬಂದರೆ ನಾನೇ ಖಾಲಿ ಮಾಡ್ತೀನಿ ಮತ್ತೆ. ಎಸ್ ಗೈಸ್, ಒಂದು ತೋರಿಸ್ಬೇಕು ನಿಮಗೆ. ಈ ಥರ ಎಲ್ಲ ನಿಮಗೆ ಯಾರಿಗೆ ನೆನಪಿದೆ ನನಗೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಆಯಿಲ್ ನಾವು ಫುಲ್ ಹಿಂಡ್ಬಿಟ್ಟು ಆಯಿಲನ್ನು ಬಾಟಲ್ಗೆ ಹಾಕ್ತೀವಿ. ಬಟ್ ಉಳಿದಿರೋ ಇದ್ರಲ್ಲಿ ಒಳಗಡೆ ಇರುತ್ತಲ್ಲ, ಏನು ಮಾಡ್ತೀವಿ, ಕೆಲವರೆಲ್ಲ ಬಿಸಾಡ್ತಾರೆ. ಬಟ್ ನಾನು ಮಾಡಲ್ಲ, ಯಾಕಂದರೆ ಇದ್ರೊಳಗಡೆ ಆಯಿಲ್ ಇರುತ್ತೆ ಮತ್ತೂ. ಸೊ ಇದನ್ನು ನಾನು ಹೀಗೆ ಇಟ್ಟಿರ್ತೀನಿ, ಯಾಕಂದರೆ ದೋಸೆ ಆ ಥರ ಏನಾದರೂ ಮಾಡಬೇಕಿದ್ರೆ ನಾನು ಇದನ್ನು ಯೂಸ್ ಮಾಡೋದು. ಆ್ಯಂಡ್ ಹಿಂಗೆ ಬಗ್ಗಿಸಿಟ್ರೆ ಉಳಿದಿರೋ ಆಯಿಲೆಲ್ಲ ಅದಕ್ಕೆ ಇಳ್ಕೊಂಡ್ಬಿಡುತ್ತೆ. ಸೊ ಒಂದಿನ ಇಟ್ಬಿಡಿ, ಎಲ್ಲ ಇಳ್ಕೊಂಡ್ಬಿಡುತ್ತೆ. ಆನಂತರ ನೀವು ಅದನ್ನು ಬಿಸಾಡ್ಬೋದು. ಸೊ ನಾನು ಇದನ್ನು ಇಲ್ಲೇ ಇಡ್ತೀನಿ. ಫಸ್ಟ್ ನಾನು ಕ್ಲೀನ್ ಮಾಡ್ಕೋತೀನಿ. ನೋಡಿ ಯಾವ ಥರ ಆಗಿದೆ ನೋಡಿ, ತುಂಬ ಗಲೀಜಿದೆ. ನಾನು ಕ್ಲೀನೇ ಮಾಡಿರಲಿಲ್ಲ. ಸೊ ತುಂಬ ಗಲೀಜಿದೆ. ನೆನಪು ಮಾಡ್ತಾನೆ ಇದ್ದೆ ಒಂದಿನ ನಾನು ಕ್ಲೀನ್ ಮಾಡಬೇಕು ಅನ್ನೋದು. ಸೊ ಮಾಡೋಕ್ಕೆ ಹೋಗಿರಲಿಲ್ಲ. ಎಸ್, ಇವಾಗ ಕ್ಲೀನ್ ಆಯಿತು. ಸೊ ಕ್ಲೀನ್ ಆಯಿತು. ಇವಾಗ ಒಂದೊಂದಾಗೆ ನಾನು ಇಡ್ತೀನಿ. ಎಸ್, ನಾನು ಮಾರ್ನಿಂಗ್ ಟೀನೇ ಕುಡಿಯೋಲ್ಲ ಗೈಸ್. ಇದು ತಂದು ಆಲ್ಮೋಸ್ಟ್ ತುಂಬ ದಿನ ಆಯ್ತು ಅನಿಸುತ್ತೆ. ಇದು ಇನ್ನೂ ಇಟ್ಟರೆ ಎಕ್ಸ್ಪೈರಿ ಆದರೆ ಮತ್ತೆ
ಈಗ ಮನೆಗೆ ಯಾರಾದರೂ ಬಂದ್ರೂ ಮಾಡ್ಕೊಳಕ್ಕಾಗಲ್ಲ. ನನ್ನ ಶುಗರ್ ಅಂತೂ ನಾನು ಮುಟ್ಟೋದೇ ಇಲ್ಲ ಗೈಸ್, ನಾನು ಶುಗರ್ ತಿನ್ನೋದೇ ಇಲ್ಲ. ಯಾರಾದರೂ ಔಟ್ಸೈಡಲ್ಲಿ ಏನಾದರೂ ಕಾಫಿ ಏನಾದರೂ ಕುಡಿಯೋದ್ರೆ ಮಾತ್ರ ನಾನು ಶುಗರ್ ನಾನು ತಂದೇ ಇಡಲ್ಲ ಮನೆಯಲ್ಲಿ. ನೀವು ಅಷ್ಟೇ ಶುಗರ್ ಯೂಸ್ ಮಾಡಬೇಡಿ, ತುಂಬ ಹಾರ್ಮ್ಫುಲ್ ಶುಗರ್. ಎಸ್, ಇವಾಗ ಒಂದೊಂದಾಗೆ ಇಡ್ತಾ ಹೋಗೋಣ. ಸೊ ಫಸ್ಟ್ ನಾನು ಸಾಲ್ಟ್ ಇಟ್ಟಿದ್ದೀನಿ. ಸಾಲ್ಟ್ ನಾನು ಯೂಶ್ವಲ್ ನಾನು ತುಂಬ ಯೂಸ್ ಮಾಡ್ತೀನಿ, ಸೊ ಅದಕ್ಕೋಸ್ಕರ ಸಾಲ್ಟ್ ಇಟ್ಟಿದ್ದೀನಿ ಫಸ್ಟಿಗೆ. ಆ್ಯಂಡ್ ಎಸ್, ಈ ಬಾಕ್ಸ್ ಬಂದು ನಾನು ಕೊಡಗು ವಿಡಿಯೋ ಹಾಕಿದ್ದೆ ಅಲ್ವಾ ಯೂಟ್ಯೂಬಲ್ಲಿ, ಸೊ ನೋಡದೇ ಇರೋರು ನೋಡ್ಕೊಂಡು ಬನ್ನಿ. ಸೊ ಅವಾಗ ನಾನು ಅಲ್ಲಿ ಕಾರ್ಡಮಮ್ ಟೀ ಪೌಡರ್ ತೊಗೊಂಡು ಬಂದಿದ್ದೆ. ಈ ಬಾಟಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ತೊಗೊಂಡು ನಾನು ಆ್ಯಕ್ಚುಲಿ ಮನೆಗೆ ತೊಗೊಂಡು ಹೋಗಿದ್ದು. ಮನೆಗೆ ತೊಗೊಂಡು ಹೋಗ್ಬಿಟ್ಟು ಅಮ್ಮ ಇದನ್ನು ಖಾಲಿ ಮಾಡಿಬಿಟ್ಟು ನನಗೆ ಇದರಲ್ಲಿ ಕಾಕೋನಟ್ ಆಯಿಲ್ ಕಳಿಸಿದ್ರು. ಸೊ ಕಾಕೋನಟ್ ಆಯಿಲ್ ಏನು ಮಾಡಿದೆ, ಫುಲ್ ಖಾಲಿ ಆದ ನಂತರ ಸೊ ಈ ಬಾಟಲ್ ನಾನು ಬಿಸಾಡಿಲ್ಲ. ಇವಾಗ ಇದರಲ್ಲಿ ಇದನ್ನು ಕ್ಲೀನ್ ಮಾಡಿಬಿಟ್ಟು ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಈ ಥರ ಎಲ್ಲ ಯೂಸ್ ಆಗುತ್ತೆ ಬಾಟಲ್ಸ್, ಯಾವತ್ತೂ ನಾವು ಬಿಸಾಡಬಾರ್ದು. ಎಸ್, ನಾನು ಆಲ್ಮೋಸ್ಟ್ ಬಿಸಾಡೋ ಬಾಟಲ್ಸ್ ಏನಿರುತ್ತೆ ನಾನು ಅದನ್ನೇ ಯೂಸ್ ಮಾಡ್ಕೋತೀನಿ, ನನಗೆ ಅದೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಂಗಡಿಲಿ ನಾವು ಹೋಗ್ಬಿಟ್ಟು ಬೈ ಮಾಡಿಕೊಂಡು ಏನಕ್ಕೆ ಸುಮ್ಮನೆ ಇನ್ವೆಸ್ಟ್ ಮಾಡೋದು, ಅಂದರೆ ಇನ್ವೆಸ್ಟ್ ಮಾಡ್ಬೋದು, ಬಟ್ ನಮ್ಮ ಹತ್ರನೇ ಬಾಕ್ಸಸ್ ಇರಬೇಕಿದ್ರೆ ಏನಕ್ಕೆ ಸುಮ್ಮನೆ ಅಂತ ನಾನು ಅಷ್ಟೊಂದು ಬಾಕ್ಸಸ್ಗೆ ಏನು ಖರ್ಚು ಮಾಡಲ್ಲ. ಫೋರ್ಕ್, ಸೊ ಎಲ್ಲರೂ ಸ್ಟೀಲ್ ಇದು ನೋಡಿರ್ತೀರ. ಸೊ ಇದು ಬಂದು ಇದು ಯಾವ್ದ್ರಲ್ಲಿ ಸಿಕ್ತು ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ಬಂದು ಮರದ್ದು ಗೈಸ್, ನೀವು ನೋಡ್ತಾ ಇರ್ಬೋದು. ಸೊ ಇರಲಿ ಅಂತ ಹಂಗೆ ಇಟ್ಕೊಂಡಿದ್ದೀನಿ, ಯೂಸ್ ಮಾಡಿಲ್ಲ ಇದು, ಅದಕ್ಕೋಸ್ಕರ. ಇದು ಇದು ಒಂದು ಬಾಕ್ಸ್, ಇದೊಂದು ಸ್ವೀಟ್ ಬಾಕ್ಸ್. ಸೊ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ, ಏನಾದರೂ ಇಡೋಕ್ಕಾಗುತ್ತೆ ಅಂತ. ಸೊ ಅದಕ್ಕೆ ಏನಾದರೂ ಹಾಕಿಡೋಣ. ಇಲ್ಲಿ ಒಂದು ನಿಮಿಷ. ಆ್ಯಂಡ್ ನಾನು ತರಕಾರಿ ಎಲ್ಲ ಹಾಕೋದಕ್ಕೆ ಬಾಕ್ಸ್ ಯಾವುದೂ ಇಲ್ಲ ನನ್ನ ಹತ್ರ. ಸೊ ಅದನ್ನು ಮೀಶೋದಲ್ಲೇ ನಾನು ಆರ್ಡರ್ ಮಾಡಬೇಕು. ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವಾಗ ಹುಡುಕ್ತಾ ಇದ್ದೀನಿ ಕಮ್ಮಿಗೆ ಯಾವುದಾದ್ರೂ ಸಿಗುತ್ತಾ ಅಂತ. ಸೊ ನಾನು ಆಲ್ಮೋಸ್ಟ್ 200 ಒಳಗಡೆ ಏನಾದರೂ ನನಗೆ ಬೇಕಂತಂದರೆ 200 ಒಳಗಡೆ ಯಾವ್ದು ಸಿಗುತ್ತೆ ನಾನು ಅದನ್ನೇ ಆಲ್ಮೋಸ್ಟ್ ಪರ್ಚೇಸ್ ಮಾಡ್ಕೋತೀನಿ. ಎಸ್, ನೆಕ್ಸ್ಟ್ ಕಡಲೆಕಾಳು. ನಾನು ಆಲ್ಮೋಸ್ಟ್ ಆಗಿ ಪುಳಿಯೋಗರೆ ಅವ್ರ ಲೆಮನ್ ರೈಸ್ ಅವ್ರ ಟೊಮೆಟೊ ರೈಸ್ ಏನು ಮಾಡ್ಕೋತೀನಿ, ಅದಕ್ಕೆ ನಾನು ಕಡಲೆಕಾಯಿ ಹಾಕೋತೀನಿ. ಬಿಕಾಸ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕನೆಕ್ಟ್ ಇದೆ, ಸ್ವಲ್ಪನೇ ಇದೆ, ಅಷ್ಟೇ. ಸೊ ನಾನು ಇದನ್ನು ಇಲ್ಲೇ ಇಡ್ತೀನಿ, ಯಾಕಂದರೆ ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಅಲ್ವಾ. ಸೊ ಯೂಸ್ ಮಾಡೋದನ್ನೆಲ್ಲ ನಾನು ಇಲ್ಲೇ ಇಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಎಸ್, ಇದನ್ನು ನಾನು ಇಲ್ಲೇ ಪ್ಲೇಸ್ ಮಾಡ್ತೀನಿ, ಹಿಂಗೆ ಪ್ಲೇಸ್ ಮಾಡ್ತೀನಿ. ಆ್ಯಂಡ್ ಎಸ್, ಏನು ಇದು ಉದ್ದಿನ ಬೇಳೆ. ಸೊ ಉದ್ದಿನ ಕಾಳನ್ನ ನಾನು ಈ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಗೈಸ್. ನೀವು ನೋಡ್ತಾ ಇರ್ಬೋದು, ಇದು ನಮ್ಮದೇ ರೆಸ್ಟೋರೆಂಟ್, ಚಟ್ನಿ ಚಾಂಗ್ ಅಂತ. ಸೊ ಇದು ಬಂದು ನಮ್ಮ HM ಗ್ರೂಪ್ ಅವರೇ ಮಾಡಿರೋದು. ಒಂದ್ಸಲ ಎಲ್ಲಾದರೂ ಹೋಗ್ತಿರಂದ್ರೆ ಚಟ್ನಿ ಚಾಂಗ್ ಎಲ್ಲಾದರೂ ಕಾಣಿಸಿದ್ರೆ ಹೋಗಿ ತಿನ್ಕೊಂಡು ಬನ್ನಿ ಆ್ಯಂಡ್ ಕಮೆಂಟ್ ಮಾಡಿ ನನಗೆ. ನೋಡ್ಕೊಂಡ್ರಲ್ಲ, ನೇಮ್ ನೋಡ್ಕೊಂಡ್ರಲ್ಲ ಏನು ಅಂತ. ಇದು ಆ್ಯಕ್ಚುಲಿ ನಮ್ಮ ಎಸ್. ಇದಾದ ನಂತರ ನಾನು ಇವಾಗ ಬೆಳ್ಳುಳ್ಳಿ ಎಷ್ಟು ಇರಲಿಲ್ಲ, ಸೊ ಎರಡು ಬೆಳ್ಳುಳ್ಳಿ ಇದ್ದಿತ್ತು ಅಷ್ಟೇ. ಅದನ್ನು ಈ ಚಿಕ್ಕ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಬಾಕ್ಸ್ ವೇಸ್ಟ್ ಮಾಡಬಾರ್ದಲ್ವಾ. ಸೊ ನೋಡ್ತಾ ಇರ್ಬೋದು ನೀವು, ಸ್ವಲ್ಪನೇ ಇದ್ದಿದ್ದು. ಸೊ ಇದಕ್ಕೇ ಹಾಕ್ಬಿಡ್ತೀನಿ ಅಂತ. ಸೊ ಇದನ್ನು ನಾನು ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇರ್ತೀನಿ, ನಾನು ಇಲ್ಲೇ ಇಡ್ತೀನಿ. ಆ್ಯಂಡ್ ಇದು ಬಾಕ್ಸ್ ಆ್ಯಕ್ಚುಲಿ ನನಗೆ ಬೇರೆಯವ್ರು ಕೊಟ್ಟಿರೋದು, ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್, ನಾನು ಹೇಳ್ತಾ ಇದ್ದೆ ಅಲ್ವಾ ಚಟ್ನಿ ಚಾಂಗ್ ಪರ್ಫೆಕ್ಟ್ ರೆಸ್ಟೋರೆಂಟ್ ಅಂತ ನಮ್ಮ HM ಗ್ರೂಪ್ ಅವ್ರದ್ದು ಒಂದು ಪ್ರಾಜೆಕ್ಟ್. ಡೆಫಿನೆಟ್ ನೀವು ಆ ಕಡೆ ಹೋದರೆ ಈ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಟೇಸ್ಟ್ ಹೆಂಗಿದೆ, ಯಾವ ಥರ ಸರ್ವಿಸ್ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಗೈಸ್. ಬಿಕಾಸ್ ನಾನು ಹೋಗಿಲ್ಲ, ನಾನು ಹೋಗ್ಬೇಕಷ್ಟೆ. ಎಸ್, ಇದು ಜೀರಾ ಪೌಡರ್ ಇರ್ಲಿ, ನೋಡೋಣ ಆಮೇಲೆ ಏನು ಮಾಡೋದು ಅಂತ. ಇದು ಆ್ಯಕ್ಚುಲಿ ಬೇಡ, ನಾನು ಇದು ವೇಸ್ಟಿಗೆ ಹಾಕ್ತೀನಿ. ಬಿಕಾಸ್ ಯಾವಾಗ ಅಂತ ಗೊತ್ತಿಲ್ಲ ಗೈಸ್, ಅದಕ್ಕೋಸ್ಕರ. ಆಲ್ಮೋಸ್ಟ್ ತುಂಬ ದಿನ ಆಗಿದ್ರೆ ತಿನ್ನಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಇದೆಲ್ಲಾನು ಕ್ಲೀನ್ ಮಾಡಬೇಕಾಗುತ್ತೆ. ಬಾಕ್ಸಸ್ ಎಲ್ಲಾನು ರಬ್ ಮಾಡಿಬಿಟ್ಟು ಅದನ್ನು ಮಿಕ್ಸಿನಲ್ಲಿ ಹಾಕ್ತೀನಿ. ಆ್ಯಂಡ್ ಎಲ್ಲ ಕೈಗೆ ಸಿಗೋ ಥರ
ಇದು ಬಂದು ಮೀನು, ಒಣ ಮೀನು ಅಂತ ಹೇಳ್ತಾರಲ್ಲ ಅದು. ಸೊ ನಾನು ತಂದು ಒಂದು 3-4 ಡೇಸ್ ಆಯಿತು. ಆ್ಯಕ್ಚುಲಿ ಸಾಂಬಾರು ಮಾಡಬೇಕು ಅಂತ ಅನ್ಕೊಂಡೆ, ಬಟ್ ನಮ್ಗೆ ಟೈಮ್ ಇಲ್ದಿರೋ ಕಾರಣ ನಾನು ಚಿಕ್ಕದೇನಾದರೂ ಮಾಡ್ಕೊಂಡು ಆಮ್ಲೆಟ್ ಆ ಥರ ಮಾಡ್ಕೊಂಡು ತಿಂತಾ ಇದ್ದೆ. ಎಸ್, ತುಂಬ ಅಂದರೆ ತುಂಬ ದಿನ ಆಗಿತ್ತು ಒಣ ಮೀನು ಸಾಂಬಾರು ತಿಂದೆ. ಆಲ್ಮೋಸ್ಟ್ ನಾನು ಲಾಸ್ಟ್ ಟೈಮ್ ಮನೆಗೆ ಹೋದಾಗ ಅನ್ಸುತ್ತೆ ಒಂದ್ಸಲ ಒಣ ಮೀನು ಸಾಂಬಾರು ತಿಂದಿರೋದು. ಇಲ್ಲಿ ನಾನು ಒಣ ಮೀನು ಸಾಂಬಾರು ಮಾಡೇ ಇಲ್ಲ ಗೈಸ್. ನನ್ಗೆ ತುಂಬ ಅಂದರೆ ತುಂಬ ಆಸೆ ಆಗಿತ್ತು. ಮೊನ್ನೊಂದ್ಸಲ ದಿನಸಿ ಅಂಗಡಿಗೆ ಹೋದಾಗ ನನಗೆ ಇದು ಕಾಣಿಸ್ತು. ಸೊ ಅದಕ್ಕೋಸ್ಕರ ನಾನು ಒಂದು 3 ಪ್ಯಾಕೆಟ್ ತೊಗೊಂಡೆ. ಊರಲ್ಲಿ ಎಷ್ಟು ಕಮ್ಮಿಗೆ ಸಿಗುತ್ತೆ ಅಂದರೆ ಈ 2 ಮೀನಿಗೆ ಗೈಸ್ ಇಲ್ಲಿ 20 ರೂಪಾಯಿ ಕೊಡಬೇಕು. ಒಂದು ಮೀನಿಗೆ 10 ರೂಪಾಯಿ ಕೊಡ್ತಾರೆ ಕೊಡ್ಬೇಕು ಇಲ್ಲಿ. ಸೊ ಹಾಗೆ ನಾನು 3 ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ. ಸೊ ಹೇಗೋ ಮಂಗಳೂರವರಲ್ವಾ, ಮೀನು ಇಲ್ಲದೆ ಇರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತಂದಿಟ್ಟಿದ್ದೀನಿ. ಇದನ್ನ ಪದಾರ್ಥ ಮಾಡಬೇಕಷ್ಟೇ ಗೈಸ್. ಇದನ್ನ ಹಾಕೋದಕ್ಕೆ ಬಾಕ್ಸ್ ಇಲ್ಲ ನನ್ನ ಹತ್ರ. ಇದಕ್ಕೆ ಬಾಕ್ಸ್ ತುಂಬಾ ದೊಡ್ಡದು ಬೇಕಾಗುತ್ತೆ. ಸೊ ಬಾಕ್ಸ್ ಇಲ್ದಿರೋ ಕಾರಣ ಬಾಕ್ಸ್ ರೆಡಿ ಆದ್ಮೇಲೆ ನಾನು ಇಡ್ತೀನಿ. ಇವಾಗ ಜಸ್ಟ್ ಮೇಲೆ ಇಡ್ತಾ ಇದ್ದೀನಿ ಇದನ್ನು. ಎಸ್, ನಾನು ಆಲ್ಮೋಸ್ಟ್ ಚಪಾತಿ ಆರ್ ಪೂರಿ ಆ ಥರ ಏನಾದರೂ ಲೈಟಾಗಿ ನೈಟ್ ಟೈಮಲ್ಲೆಲ್ಲ ಚಪಾತಿ ಮಾಡ್ತೀನಿ ನಾನು. ಸೊ ನಾನು ಯಾವಾಗಲೂ ಫಾರ್ಚೂನ್ ಅವರದೇ ಯೂಸ್ ಮಾಡ್ತೀನಿ ಆಟ. ಎಸ್, ಇದನ್ನ ಇಡೋದಕ್ಕೂ ನನ್ನ ಹತ್ರ ಬಾಕ್ಸ್ ಇಲ್ಲ. ಹಿಂಗೆ ಇಡ್ಬೋದಷ್ಟೇ. ಸ್ವಲ್ಪನೇ ಇರೋದು, ಖಾಲಿ ಆಗ್ತಾ ಬಂದಿದೆ. ಮೇ ಬಿ ಇವತ್ತು ನೈಟ್ ಇಲ್ಲಾಂದರೆ ಮಾರ್ನಿಂಗ್ ಖಾಲಿಯಾಗಿ ಹೋಗ್ಬಿಡುತ್ತೆ. ಸೊ ನಾನು ಇದು ಡೈಲಿ ಯೂಸ್ ಮಾಡೋದಲ್ವಾ, ಸೊ ಇಲ್ಲೇ ಇಟ್ಬಿಡ್ತೀನಿ ಈ ಥರ. ಆ್ಯಂಡ್ ಎಸ್, ಈ ಬಾಕ್ಸನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಯಾಕಂದರೆ ಇದನ್ನು ನಾನು ಯೂಸ್ ಮಾಡ್ತಾನೆ ಇರ್ತೀನಿ, ಅದಕ್ಕೋಸ್ಕರ. ಓಕೆ, ಇದು ಬಂದು ಚಕ್ಕ ಮತ್ತು ಲವಂಗ ತುಂಬ ಇದೆ. ಚಕ್ಕೆ ಲವಂಗ ಎಲ್ಲ ಇದರಲ್ಲೇ ಇಟ್ಟಿದ್ದೀನಿ ನಾನು, ನೀವೇ ನೋಡ್ತಾ ಇರ್ಬೋದು. ಆ್ಯಂಡ್ ಬೇ ಲೀಫ್ ತುಂಬ ಇದೆ ಇದರಲ್ಲಿ. ನಾನು ಪ್ರತಿ ಸಲ ತೊಗೊಳುವಾಗಲೂ ಪ್ಯಾಕೆಟ್ ತೊಗೊಂಡ್ಬಿಡ್ತೀನಿ ಅಲ್ವಾ. ಊರಿಗೆ ಹೋದರೆ ಹಾಗೆ ಒಣಗಿಸ್ಕೊಂಡು ತೊಗೊಂಡು ಬರ್ಬೋದು, ಬಟ್ ಇಲ್ಲಿ ಸಿಗಲ್ಲ ಅಲ್ವಾ ಗೈಸ್. ಊರಲ್ಲಿ ಏನು ಬೇಕು ಸಿಗ್ಬಿಡುತ್ತೆ, ಬಟ್ ಬೆಂಗಳೂರಲ್ಲಿ ಹಂಗಲ್ಲ, ಏನೂ ಸಿಗೋದೇ ಇಲ್ಲ. ಸೊ ನಾನು ಇದನ್ನು ಇಲ್ಲೇ ಪ್ಲೇಸ್ ಮಾಡ್ತೀನಿ. ಇದನ್ನು ಅಷ್ಟು ಯೂಸ್ ಮಾಡಲ್ಲ. ಮೇಲ್ಗಡೆನೇ ಇಟ್ಟಿದ್ದೀನಿ ನನ್ನ ಸೈಡಲ್ಲಿ. ಯಾಕಂದರೆ ನಾನು ಇದರಲ್ಲೇ ಆಲ್ಮೋಸ್ಟ್ ಲವಂಗ ಚಕ್ಕೆಸ್ ಎಲ್ಲನೂ ಇದರಲ್ಲೇ ಇಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಅಷ್ಟೇನು ಅದು ಯೂಸ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಉಳ್ಕೊಂಡಿತ್ತು. ಇದು ಹಾಕೋದಕ್ಕೂ ನನ್ನ ಹತ್ರ ಬಾಕ್ಸ್ ಇಲ್ಲ. ನೋಡೋಣ, ಒಂದು 2 ಬಾಕ್ಸ್ ತರಿಸೋದಾದ್ರೆ ತರಿಸ್ತೀನಿ. ಇಲ್ಲಾಂದರೆ ಲೆಟ್ ಮಿ ಚೆಕ್. ಯಾವುದಾದ್ರೂ ಆರ್ಡರ್ ಮಾಡಿಕೊಂಡ್ರೆ ಅದರಲ್ಲೇ ಸಿಗುತ್ತೆ. ದೊಣ್ಣೆ ಬಿರಿಯಾನಿಯೆಲ್ಲ ಆರ್ಡರ್ ಮಾಡಿಕೊಂಡ್ರೆ ನಮಗೆ ಬಾಕ್ಸ್ ಬರುತ್ತಲ್ವ, ಸೊ ಆವಾಗ ನನಗೆ ಯೂಸ್ ಆಗುತ್ತೆ. ಇದು ಬಂದು ಬ್ಯಾಡಗಿ ಮೆಣಸು. ಬ್ಯಾಡಗಿ ಮೆಣಸು ನಾನು ಯೂಸ್ ಮಾಡಲ್ಲ ಪದಾರ್ಥಕ್ಕೆಲ್ಲ. ಇದನ್ನು ನಾನು ಒಗ್ಗರಣೆ, ಇಲ್ಲಾಂದರೆ ನಾನಿವಾಗ ಲೆಮನ್ ರೈಸ್ ಆರ್ ಪುಳಿಯೋಗರೆ ಎಲ್ಲ ಮಾಡ್ಕೋತೀನಲ್ಲ, ಅವಾಗ ನಾನೊಂದು 2 ಹಾಕ್ತೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಇದಕ್ಕೂ ಒಂದು ಬಾಕ್ಸ್ ರೆಡಿ ಮಾಡಬೇಕು. ಬಟ್ ಇವಾಗ ಇದನ್ನು ನಾನು ಮೇಲ್ಗಡೆ ಇಟ್ಬಿಡ್ತೀನಿ, ಯಾಕಂದರೆ ಅಷ್ಟೊಂದು ಯೂಸ್ ಇಲ್ಲ ಅಂತ ಆದಾಗ. ಸೊ ಡೆಫಿನೆಟ್ಲಿ ಮೇಲ್ಗಡೆ ಇಟ್ಬಿಡ್ತೀನಿ. ಆ್ಯಂಡ್ ಬಾಟಲ್ಸ್, ನಾನು ಆಚೆ ಕಡೆ ಎಲ್ಲಾದರೂ ಹೋಗ್ಬೇಕಿದ್ರೆ ಹೋಗೋವಾಗ ನನಗೇನಾದರೂ ದಾಹ ಆದರೆ ನಾನು ಬಾಟಲ್ಸ್ ತೊಗೋತೀನಿ. ಸೊ ಆ ಬಾಟಲ್ಸನ್ನು ನಾನು ಬಿಸಾಡಲ್ಲ ಗೈಸ್, ನಾನು ತರ್ತೀನಿ. ಯಾಕಂದರೆ ನಾನು ಮನೆಯಲ್ಲಿದ್ದಾಗ ನಾನು ಅವಾಗವಾಗ ನೀರು ಕುಡಿಬೇಕಿದ್ರೆ ನಾನು ಗ್ಲಾಸಲ್ಲಿ ಅವಾಗವಾಗ ನೀರು ಕುಡಿಯೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಈ ಥರ ಫುಲ್ ಮಾಡ್ಕೊಂಡಿರ್ತೀನಿ. ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ನೀರು ಕುಡಿದಿದ್ದೀವಿ ಅಂತ ನಮಗೊಂದು ಲೆಕ್ಕ ಇರುತ್ತೆ. ಸೊ ಎಷ್ಟು ನೀರು ಕುಡಿಬೇಕು ಅಂತ ಗೊತ್ತಿದೆಯಲ್ಲ ಗೈಸ್ ದಿನಕ್ಕೆ. ಸೊ ಈ ಥರ 2 ಲೀಟ್ರ್ ಬಾಟ್ಲ್ ಇಟ್ಕೊಂಡ್ರೆ ನಾನು ಎಷ್ಟು ಗಂಟೆ ಒಳಗಡೆ ಅದನ್ನು ಖಾಲಿ ಮಾಡ್ತೀನಿ ಅಂತ ಗೊತ್ತಾಗ್ಬಿಡುತ್ತೆ ನನಗೆ. ಸೊ ಅದಕ್ಕೋಸ್ಕರ ಎಸ್. ಆ್ಯಂಡ್ ಪ್ಯಾಕೆಟ್. ಸೊ ಆಲ್ಮೋಸ್ಟ್ ನಾನು ಸೆಟ್ ಮಾಡಿಕೊಂಡೆ. ಇದನ್ನು ನಾನು ಇಲ್ಲೇ ಪ್ಲೇಸ್ ಮಾಡ್ತೀನಿ. ಬಿಕಾಸ್ ನಾನು ಆಲ್ಮೋಸ್ಟ್ ನಾನು ಜಾಸ್ತಿ ಇರೋದು ಇಲ್ಲೇ ನಿಂತ್ಕೋತಾ ಇರ್ತೀನಿ. ಯಾಕಂದರೆ ಇಲ್ಲೇ ನಾನು ಇಂಡಕ್ಷನ್ ಇಟ್ಟಿರೋದು. ಏನಾದರೂ ಏನಾದರೂ ಮಾಡ್ತಿದ್ರೆ ಹೀಗೆ ಮಾಡ್ಕೊಳ್ಳೋಣ ಅಂತ. ಸೊ ನೋಡಿ ಗೈಸ್, ಟೊಮೆಟೊ ಆಲ್ರೆಡಿ ಹಾಳಾಗ್ಬಿಟ್ಟಿದೆ. ಇವಾಗ ಏನಂತ ಗೊತ್ತಿಲ್ಲ, 2 ದಿನ ಟೊಮೆಟೋಸ್ 2 ದಿನಕ್ಕೆ ಹಾಳಾಗೋಗ್ಬಿಡುತ್ತೆ. ಏನು ವಿಷಯ ಅಂತಲೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಎಸ್,
ಈ ಗ್ಲಾಸನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ಬೆಟರ್ ನಾನು ಯಾವಾಗಲೂ ನೀರು ಕುಡಿತಾ ಇರ್ತೀನಲ್ಲ, ಸೊ ಅದ್ರಲ್ಲಿ ಇರಲಿ ಅಂತ ಇದು ನೀರು ಕುದಿಸ್ಬೇಕಷ್ಟೇ. ಸೊ ವಾಷಿಂಗ್ ಈಗ ತುಂಬ ಬಾಟಲ್ಸ್ ಎಲ್ಲ ಆಲ್ಮೋಸ್ಟ್ ವಾಶ್ ಮಾಡೋದಕ್ಕಿದೆ ನನಗೆ ಇವಾಗ. ಎಸ್, ಅವಾಗ ಹೇಗೆ ಕಾಣ್ತಾ ಇತ್ತು, ಇವಾಗ ಹೇಗೆ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು. ಸೊ ನನಗೆ ಮೆಸ್ಸಿ ಆಗಿದ್ರೆ, ಎಲ್ಲಿ ಗಲೀಜಾಗಿದ್ರು ನನಗೆ ಕಿಚನ್ಗೆ ಬರೋದಕ್ಕೆ ನನಗೆ ಮನಸ್ಸಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋಣ ಅಂತ ನಾನು ನೋಡ್ತಾ ಇರ್ತೀನಿ. ಸೊ ಈ ಥರ ವ್ಲಾಗ್ ಮಾಡುವಾಗ ಏನಾದರೂ ಮಾಡ್ಕೊಂಡ್ರೆ ಸೊ ಬೇಗ ಮುಗ್ದೋಗುತ್ತೆ ಕೆಲಸನೂ. ಎಸ್, ಸ್ವಲ್ಪ ಶುಂಠಿ ಇದೆ, ಇನ್ನು ಈವ್ನಿಂಗ್ ಟೈಮ್ಗೆ ಸ್ವಲ್ಪ ಶುಂಠಿ ಕಷಾಯ ಏನಾದರೂ ಮಾಡೋಣ ಅಂತ. ಸೊ ಇವಾಗಿನ ವೆದರು ಹಾಗೇ ಇದೆ, ಒಂದೊಂದ್ಸಲ ಚಳಿ ಇರುತ್ತೆ, ಒಂದೊಂದ್ಸಲ ಬಿಸಿಲಿರುತ್ತೆ. ಸೊ ವೆದರಲ್ಲಿ ಯಾವ ಥರ ಜ್ವರ ಏನೋ ಬರುತ್ತೆ ಅಂತಲೂ. ಸೊ ನನಗೆ ಆಲ್ರೆಡಿ ಕೋಲ್ಡ್ ಆಗಿರೋದ್ರಿಂದ ಸೊ ನಾನು ಸ್ವಲ್ಪ ಶುಂಠಿ ಕಷಾಯ ಮಾಡ್ಕೋಬೇಕು. ಮತ್ತು ಎಸ್, ಇದನ್ನು ನಾನು ಮೇಲ್ಗಡೆನೇ ಇಡ್ತೀನಿ, ಬಿಕಾಸ್ ನನಗೆ ಯೂಸ್ ಇಲ್ಲ. ಆ್ಯಂಡ್ ಮಿಕ್ಸಿ ಜಾರ್ ಎರಡಿತ್ತು, ಸೊ ಅದನ್ನು ನನಗೆ ಅದು ಯೂಸ್ ಇಲ್ಲ, ಸೊ ಅದನ್ನು ನಾನು ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ ನಾನು. ಎಸ್, ಈ ಥರ ಪ್ಲೇಸ್ ಮಾಡಿಕೊಂಡ್ರೆ ನನಗೆ ತುಂಬಾ ಈಸಿ ಆಗುತ್ತೆ. ಏನಾದರೂ ಬೇಗ ನನಗೆ ಬೇಕು ಅಂತಂದರೆ, ಬೇಗ ಕೈಗೆ ಏನಾದರೂ ಸಿಗಬೇಕು ಅಂತಾದರೆ ನಾನು ಅದೇ ಥರ ಮಾಡ್ಕೊಳ್ಳೋದು. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ನನ್ನ ಕಿಚನ್ ಕ್ಲೀನಿಂಗ್ ಆರ್ ಬಾಕ್ಸ್ ಸೆಟಪ್ ನಿಮಗೆ ಹೆಂಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಗೈಸ್. ಸೊ ಡೆಫಿನೆಟ್ಲಿ ನಾನು ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಎಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆ, ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ವ್ಯೂಸ್ ಬರ್ತಾ ಇದೆ, ನನಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ. ಎಸ್, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಿಕಾಸ್ ನಾನು ಯೂಟ್ಯೂಬಲ್ಲಿ ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ರಲ್ಲಿ ನಾನು ಹೇಳಿದ್ದೆ ನನಗೆ ಗ್ರೋ ಆಗಬೇಕು, ನನಗೆ ಗ್ರೋತ್ ಬೇಕು ಅನ್ನೋದು. ಎಸ್, ಐ ಹೋಪ್ ನನಗೆ ಗ್ರೋತ್ ಇದರಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಎಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಎಸ್, ನಾನು ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋದಲ್ಲಿ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೆ. ದಿಸ್ ಇಸ್ ಫೋರ್ತ್ ಆರ್ ಥರ್ಡ್ ಟೈಮ್ ಅನಿಸುತ್ತೆ ನಾನು ಆನ್ ಸ್ಕ್ರೀನ್ ಹಿಂಗೆ ಮಾತಾಡ್ತಾ ಇರೋದು ನಾನು. ಸೊ ನನಗೂ ಒಂಥರ ಖುಷಿ ಕೊಡುತ್ತೆ, ನಾನು ಒಬ್ರ ಹತ್ರ ಮಾತಾಡ್ತಿರೋ ಅಂತ ಥರ ಅನ್ನಿಸ್ಬಿಡುತ್ತೆ ನನಗೆ. ಸೊ ನನ್ನ ಟೈಮು ನನಗೆ ತುಂಬ ಏನಂತಾರೆ, ತುಂಬ ಪ್ರೀಶಿಯಸ್ ಅಲ್ವಾ ಟೈಮ್ಸ್ ಅನ್ನೋದು. ಸೊ ಆ ಟೈಮನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಂದರೆ ನನಗೂ ಖುಷಿ ಆಗುತ್ತೆ. ಸೊ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅ ಲಾಟ್.